ಮೈಸೂರಿನಲ್ಲಿ ದಸರಾ ಉತ್ಸವ ಇವತ್ತು ಆಯುಧ ಪೂಜೆ ಕೂಡ ನಡೀತಾ ಇದೆ. ನಾಳೆ ಮೆರವಣಿಗೆ ಕೂಡ ನಡಿಬೇಕು. ಆದರೆ ಒಂದು ದೊಡ್ಡ ಅನಾಹುತ ಇವತ್ತು ಆಗಕ್ಕೆ ಹೊರಟಿತ್ತಂತೆ. ಬಟ್ ಅದು ತಪ್ಪಿದೆ. ಅರಮನೆ ಅಂಗಳದಲ್ಲಿ ಗಾಬರಿಯಿಂದ ಎತ್ತುಗಳು ಓಡಿವೆ ಅಂತೆ. ಪಿರಂಗಿ ಗಾಡಿ ಎಳೆದು ದಿಕ್ಕಾಪಾಲಾಗಿ ಓಡಿರುವಂತೆ ಎತ್ತುಗಳು. ವರಾಹ ಗೇಟ್ ಬಳಿ ಒಳನುಗ್ಗಲು ಯತ್ನವನ್ನ ಮಾಡಿರೋದಿತ್ತು. ಕೊನೆಗೆ ಗೇಟ್ ಒಳಗೆ ನುಗ್ಗಿ ಎತ್ತುಗಳು ಹೋಗಿ ನಿಂತ್ಕೊಂಡಿವೆ ಅಂತೆ. ಮೈಸೂರು ಅರಮನೆ ಅಂಗಳದಲ್ಲಿ ಅನಾಹುತ ಒಂದು ಭಾರಿ ದೊಡ್ಡದಾಗುವುದಿತ್ತು. ಬಟ್ ಅದು ತಪ್ಪಿದೆ. ಯಾವುದೇ ರೀತಿಯಾದಂಥ ಸಮಸ್ಯೆ ಈಗ ಆಗಿಲ್ಲ. ಬಟ್ ಎತ್ತುಗಳು ಗಾಬರಿಯಿಂದ ಓಡಿರುವಂಥ ದೃಶ್ಯಗಳು ನೋಡ್ತಾ ಇದ್ದೀರಾ. ಪಿರಂಗಿಗಳನ್ನು ತಗೊಂಡು ಬರೋಕ್ಕೆ ಎತ್ತುಗಳನ್ನು ಬಳಕೆ ಮಾಡ್ತಾರೆ. ಅದಕ್ಕೆ ಅಟ್ಯಾಚ್ ಮಾಡಿರ್ತಾರೆ ಅಲ್ಲಿಗೆ. ಅದನ್ನು ಎಳ್ಕೊಂಡು ಹೋಗ್ಬಿಟ್ಟಿದೆ ಅಂತೆ. ಅದು ಗಾಬರಿ ಆಗ್ಬಿಟ್ಟಿವೆ ಅವು. ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ಆನೆಗಳು ಹಿಂಗೆ ಆದಾಗ ಕೇರಳದಲ್ಲೆಲ್ಲ ನೋಡಿದ್ದೀವಿ ಏನೇನು ಅನಾಹುತಗಳಾಗಿರುತ್ತೆ ಅಂಥೇಳಿ. ಬಟ್ ಅಂಥ ದೊಡ್ಡ ಮಟ್ಟದಲ್ಲಿ ಏನೂ ಅನಾಹುತ ಆಗಿಲ್ಲ. ಸ್ವಲ್ಪ ಗಾಬರಿ ಆಗಿವೆ. ನನ್ನ ಸಹೋದ್ಯೋಗಿ ಈಗ ಮೈಸೂರು ಪ್ರತಿನಿಧಿ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಯಾಕೆ ಹೀಗಾಯಿತು? ಇದು ಫಸ್ಟ್ ಟೈಮ್ ಈ ರೀತಿಯಾಗಿ ಎತ್ತುಗಳು ಈ ರೀತಿಯಾಗಿ ಗಾಬರಿಯಿಂದ ಓಡಾಡಿದ್ದು, ಮತ್ತೆ ಏನಾಯ್ತು ಆಮೇಲೆ ಅಂತ? ಅರುಣ್, ಪಿರಂಗಿ ಗಾಡಿಗಳಿಗೆ ಎತ್ತುಗಳನ್ನ ಕಟ್ಟಿ, ಯಾಕಂದ್ರೆ ಪಿರಂಗಿ ಗಾಡಿಗಳನ್ನ ನಾಳೆ ಮೈಸೂರಿನ ಅರಮನೆಯಿಂದ ದಸರಾದ ಉತ್ಸವ ಆರಂಭ ಆಗ್ತಿದ್ದಂಗೆ ಮಾರ್ಕೆಟ್ ಪೆರಡಿಗೆ ತೆಗೆದುಕೊಂಡು ಹೋಗ್ಬೇಕು ಪಿರಂಗಿ ಗಾಡಿಗಳನ್ನ. ಅದಕ್ಕೆ ಈ ಎತ್ತುಗಳನ್ನ ಬಳಸ್ತಾರೆ. ಹೀಗಾಗಿ ಇವತ್ತು ಆಯುಧ ಪೂಜೆ ಹಿನ್ನೆಲೆಯಲ್ಲಿ ಇವತ್ತೇ ಆ ಎತ್ತುಗಳನ್ನ ಕರ್ಕೊಂಡು ಪೂಜೆಯನ್ನ ನೆರವೇರಿಸಿ ಗಾಡಿಗಳನ್ನ ಕಟ್ಟಿ ಒಂದು ರಿಹರ್ಸಲ್ ತರದಲ್ಲಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದು ಪಿರಂಗಿ ಗಾಡಿಗೆ ಕಟ್ಟಿದಂತ 2 ಎತ್ತುಗಳು ಗಾಬರಿ ಆದವು. ಸಾಮಾನ್ಯವಾಗಿ ಅದಕ್ಕೆ ಅರುಣ್ ಎಲ್ರಿಗೂ ಕೂಡ ಹೇಳುವಂತದ್ದು, ಪ್ರಾಣಿಗಳ ಮನಸ್ಥಿತಿನ ಜಡಜಿ ಮಾಡೋದಕ್ಕೆ ಆಗೋದಿಲ್ಲ. ಒಂದು ರೀತಿಯಾಗಿ ಪ್ರಾಣಿಗಳನ್ನ ಟೇಕ್ ಫಾರ್ ಗ್ರಾಂಟೆಡ್ ಅನ್ಕೋಬಾರ್ದು. ಯಾಕಂದ್ರೆ ಆನೆಗಳ ವಿಚಾರದಲ್ಲೂ ಕೂಡ ನಾವು ಮತ್ತೆ ಹೇಳ್ತಾ ಇರ್ತೀವಿ. ಆನೆಗಳು ಮೈಸೂರಿನಲ್ಲಿ ತಾಲೀಮನ್ನ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಹತ್ರಕ್ಕೆ ಹೋಗಿ ಫೋಟೋಗಳನ್ನ ತೆಗೆಸ್ಕೊಳ್ಳುವಂತದ್ದು ಮತ್ತೊಂದು ಮಾಡ್ತಾ ಇರ್ತಾರೆ ಜನ. ಏನೇ ಮಾವುತ ಇದ್ರೆ, ಏನೇ ಲಗಾಮ್ ಹಿಡಿಯುವಂತ ಕೂತಿದ್ರು ಕೂಡ ಪ್ರಾಣಿಗಳ ಮನಸ್ಥಿತಿನೇ ಅರ್ಥವಾಗೋದಿಲ್ಲ. ಇವತ್ತು ಕೂಡ ಅದೇ ರೀತಿಯಾಗಿ ಆಗಿದ್ದಂತದ್ದು. ಎತ್ತುಗಳಿಗೆ ಪಿರಂಗಿ ಗಾಡಿಯನ್ನ ಕಟ್ತಾ ಇದ್ದಂತೆ ಎತ್ತುಗಳು ಒಂದು ರೀತಿಯಾಗಿ ತಳಮಳಕ್ಕೆ ಒಳಗಾದಂತೆ ಕಂಡಿದ್ವು. ಹಾಗಾಗಿ ನಿಯಂತ್ರಣಕ್ಕೆ ಸಿಗದೆ, ನಮ್ಮ ಗಾಡಿ ಮೇಲೆ ಕೂತವರ ನಿಯಂತ್ರಣಕ್ಕೆ ಸಿಗದೆ ಓಡಾಟಕ್ಕೆ ಶುರು ಮಾಡಿದ್ವು. ಅದೃಷ್ಟವಶಾತ್ ಆ ಭಾಗದಲ್ಲಿ ಯಾರು ಕೂಡ ಇರಲಿಲ್ಲ. ಕೇವಲ ಮಾಧ್ಯಮದವರು ಮಾತ್ರ ಇದ್ದಂತದ್ದು. ಯಾಕೆಂದ್ರೆ ಇವತ್ತು ಜನಸಾಮಾನ್ಯರಿಗೆ ಅರಮನೆ ಒಳಗಡೆ ಪ್ರವೇಶ ಇರಲಿಲ್ಲ ಆಯುಧ ಪೂಜೆ ಹಿನ್ನೆಲೆಯಲ್ಲಿ. ಹಾಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಂತಹ ಅನಾಹುತಗಳು ಆಗಿಲ್ಲ. ಸದ್ಯಕ್ಕೆ ತಕ್ಷಣದಲ್ಲೇ ಗಾಡಿಯನ್ನ ನಿಯಂತ್ರಣ ಮಾಡುವಂತ ಪ್ರಯತ್ನಗಳು ಕೂಡ ಆಯ್ತು. ಮತ್ತು ಈಗ ಪಿರಂಗಿ ಗಾಡಿಗೂ ಕೂಡ ಯಾವುದೇ ರೀತಿಯಂತಹ ಡ್ಯಾಮೇಜ್ ಆಗಿಲ್ಲ. ಒಂದು ಕಾರ್ಗೆ ಮತ್ತೊಂದು 2-3 ಚೇರ್ಗಳಿಗೆ ಮಾತ್ರ ಡ್ಯಾಮೇಜ್ ಆಗಿದೆ. ಅರುಣ್. ಓಕೆ ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.